ಹಲೋ, ನಿಮಗೇನಾದರೂ ಪಿ ಸಿ ಓ ಡಿ ಪ್ರಾಬ್ಲಮಿಂದ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾಯಿದ್ರೆ ಈ ವಿಡಿಯೋ ನಿಮಗೋಸ್ಕರ ಕೊನೆ ತನಕ ನೋಡಿ. ಮೇನ್ ರೀಸನ್ಸ್ ಫಾರ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಆರ್ ಪಿ ಸಿ ಓ ಡಿ, ಪಿ ಸಿ ಓ ಎಸ್, ಸ್ಟ್ರೆಸ್, ಅನ್ಹೆಲ್ತಿ ಲೈಫ್ ಸ್ಟೈಲ್ ಆರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಮಂತ್ಲಿ ಪೀರಿಯಡ್ ಆಗೋಕ್ಕೋಸ್ಕರ ನೀವೇನಾದರೂ ಸಂಡೇ ಮಂಡೇ ಪಿಲ್ಸ್ ಆರ್ ಹಾರ್ಮೋನ್ ಇಂಜೆಕ್ಷನ್ ತೊಗೊಳ್ತಿದ್ರೆ ಖಂಡಿತ ಇವತ್ತಿಗೆ ಸ್ಟಾಪ್ ಮಾಡಿ. ಅದರಿಂದ ರ್ಯಾಪಿಡ್ ವೆಯ್ಟ್ ಗೇನ್ ಆಗುತ್ತೆ. ಒಂದು ಹೆಲ್ತಿ ವೇನಲ್ಲಿ ನ್ಯಾಚುರಲ್ ಆಗಿ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಿ ರೆಗ್ಯುಲರ್ ಪೀರಿಯಡ್ಸ್ ಆಗೋದಕ್ಕೆ ಸೀಡ್ ಸೈಕ್ಲಿಂಗ್ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೀಡ್ ಸೈಕ್ಲಿಂಗ್ ಮಾಡೋದು ಹೇಗೆ ಅಂತ ನೋಡಿದ್ರೆ, ಡೇ 1 to 14 ಫ್ರಮ್ ಯುವರ್ ಪೀರಿಯಡ್ಸ್ ಇಟ್ಸ್ ಕಾಲ್ಡ್ ಆಸ್ ಅ ಫಾಲಿಕ್ಯುಲರ್ ಫೇಸ್. ಆಗ ಈಸ್ಟ್ರೋಜನ್ನ ಬೂಸ್ಟ್ ಮಾಡೋಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್, 1 ಟೇಬಲ್ ಸ್ಪೂನ್ ಪಂಪ್ಕಿನ್ ಸೀಡ್ಸ್. ಡೇ 15 to 28 ಇಟ್ಸ್ ಕಾಲ್ಡ್ ಅ ಲೂಟಲ್ ಫೇಸ್. ಆಗ ಪ್ರೊಜೆಸ್ಟ್ರಾನ್ನ ಬೂಸ್ಟ್ ಮಾಡೋದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಸನ್ಫ್ಲವರ್ ಸೀಡ್ಸ್, 1 ಟೇಬಲ್ ಸ್ಪೂನ್ ಸೆಸಮಿ ಸೀಡ್ಸ್. ಈ ಸೀಡ್ಸ್ನ ಫರ್ಟೈಲ್ ಸೀಡ್ಸ್ ಅಂತ ಕೂಡ ಕರೀತಾರೆ. ಇದನ್ನು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬಾಡಿಲಿರೋಂಥ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಲೆವೆಲ್ ಕೂಡ ಬ್ಯಾಲೆನ್ಸ್ ಆಗಿ ಪೀರಿಯಡ್ಸ್ ನ್ಯಾಚುರಲ್ ಆಗಿ ಅಕ್ಕರ್ ಆಗುತ್ತೆ. ಇದ್ರ ಜೊತೆಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಬಿಲ್ಡ್ ಮಾಡಿಕೊಂಡು ಸೀಡ್ ಸೈಕ್ಲಿಂಗ್ನ ಒಂದು 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದ್ರೆ ರಿಸಲ್ಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಲಾಸ್ಟಲ್ಲಿ ನೀವೇ ನನಗೆ ಥ್ಯಾಂಕ್ಸ್ ಹೇಳ್ತೀರಾ. ಇನ್ನೂ ಹೆಲ್ಪ್ಫುಲ್ ವೀಡಿಯೋಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.